ಆತ್ಮೀಯರೇ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಿಮೆನ್ ಆಫ್ ಹೋಪ್ ಎಂಬ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ಶಾಂತಿ, ಸಮಾಧಾನ, ಸಂತೋಷ, ನೆಮ್ಮದಿಯನ್ನು ಉಂಟು ಮಾಡಲಿ. ಈ ಸಂದೇಶಗಳು ನಿಮ್ಮ ಜೀವಿತದಲ್ಲಿ ಹೊಸ ಉತ್ಸಾಹವನ್ನು, ಉತ್ತಮ ಚಿಂತನೆಗಳನ್ನು ಮೂಡಿಸಲಿ. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೀತಿಸುವೆ ನಿನಗಾಗಿಯೇ ನಾ ಬಾಳುವೆ, ನಿನ್ನ ಉಸಿರು ನನ್ನಲ್ಲಿದೆ, ನನ್ನದೆಲ್ಲ ನಿನ್ನದೇ. ಜೆನಿ ಕಣ್ಣೀರಿನಲ್ಲಿ ಮನೆಗೆ ಓಡಿ ಬಂದಳು. ಅಮ್ಮ, ನಾನು ಸಂಗೀತ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೀನಿ. ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಅಮ್ಮ, ನಾನು ಒಳ್ಳೆಯವಳಲ್ಲ ಅಮ್ಮ, ನಾನು ಕೆಟ್ಟವಳು ಅಮ್ಮ, ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಮ್ಮ. ಅವಳು ಏನು ಮಾಡುತ್ತಿದ್ದಾಳೆಂದು ಅಮ್ಮ ನಿಲ್ಲಿಸಿ ಜೆನಿ ಸುತ್ತಲೂ ತನ್ನ ತೋಳುಗಳನ್ನು ಇರಿಸಿ, ನೀವು ವಿಫಲವಾದಾಗ ಅದು ಕಷ್ಟವಲ್ಲ, ನೀನು ಯಾಕೆ ಬೇಸರಗೊಂಡಿದ್ದೀರಿ ಎಂದು ನನಗೆ ಅರ್ಥವಾಗಿದೆ, ನೀನು ಯಾಕೆ ಅಸಮಾಧಾನಗೊಂಡಿದ್ದಿ ಎಂದು ನನಗೆ ಅರ್ಥವಾಗಿದೆ. ಮತ್ತು ಅವಳು ಜೆನಿಯ ಕಣ್ಣೀರನ್ನು ತನ್ನ ಬಟ್ಟೆಯಿಂದ ಒರೆಸಿದಳು. ಹಾಯ್, ನಾನು ಸುಧಾ. ನಾನು ನಿಮ್ಮೊಂದಿಗೆ ಇಂದು ವಿಮೆನ್ ಆಫ್ ಹೋಪ್ನಲ್ಲಿ ಇರಲು ಖುಷಿಯಾಗಿದ್ದೇನೆ. ನಾನು ವನಿತಾ. ನಾನು ನಿಮ್ಮೊಂದಿಗೆ ಇರಲು ಸಂತೋಷವಾಗಿದೆ. ನನ್ನ ಸ್ನೇಹಿತೆ ಜೆನಿಗೆ ಹೇಗನಿಸ್ತು? ಇದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ? ನನಗೂ ಅರ್ಥ ಆಯಿತು. ನಾನು ಮಗುವಾಗಿದ್ದಾಗ ನನಗೆ ಕೆಲವೊಂದು ವಿಚಾರಗಳಲ್ಲಿ ಕಷ್ಟ ಆಗಿತ್ತು ಮತ್ತು ಅದು ನನಗೆ ತುಂಬ ಮುಜುಗರ ಮೂಡಿಸಿತ್ತು. ನಾವು ಕೇಳೋಣ ಜೆನ್ನಿಯ ಅಮ್ಮ ಅವಳಿಗೆ ಇನ್ನೇನೇನು ಹೇಳಿದ್ದಾರೆ ಅಂತ. ಜೆನಿ, ನೀವು ಏನನ್ನು ಸರಿಯಾಗಿ ಮಾಡಲು ಸಾಧ್ಯವಿಲ್ಲ ಎಂದು ನೀವು ನಿಜವಾಗಿಯೂ ಭಾವಿಸುತ್ತೀರಾ? ಶಾಲೆಯಲ್ಲಿ ನಿಮ್ಮ ಶಿಕ್ಷಕರು ಕಳೆದ ವಾರ ನಿಮ್ಮ ಚಿತ್ರವು ತರಗತಿಯಲ್ಲಿ ಅತ್ಯುತ್ತಮವಾಗಿದೆ ಎಂದು ಹೇಳಲಿಲ್ಲವೇ? ಪ್ರತಿಯೊಬ್ಬರು ನೋಡಲು ಅವಳು ಅದನ್ನು ಮುಂಭಾಗದ ಗೋಡೆಯ ಮೇಲೆ ಹಾಕಲಿಲ್ಲವೇ? ಜೆನಿ ಅಳುವುದನ್ನು ನಿಲ್ಲಿಸಿ ಅದರ ಬಗ್ಗೆ ಯೋಚಿಸಿದಳು. ಹೌದು, ಅದು ನನಗೆ ತುಂಬ ಒಳ್ಳೆಯದನಿಸಿದೆ. ಜೆನಿಯ ತಾಯಿ ಹೇಳಿದರು, ನಿಮ್ಮ ಸಂಗೀತದಲ್ಲಿ ನೀವು ನಿಜವಾಗಿಯೂ ಶ್ರಮಿಸಿದ್ದೀರಿ ಮತ್ತು ಅದು ಮುಖ್ಯ ವಿಷಯ. ನೀವು ನಿಜವಾಗಿಯೂ ಬಹಳಷ್ಟು ಅಭ್ಯಾಸ ಮಾಡಿದ್ದೀರಿ ಮತ್ತು ನಿಮ್ಮ ಕೈಲಾದಷ್ಟು ಮಾಡಿದ್ದೀರಿ. ಆದರೆ ಬಹುಶಃ ಸಂಗೀತವು ನೀವು ಉತ್ತಮವಾಗಿ ಮಾಡುವ ಕೆಲಸವಲ್ಲ. ನೀನು ಚಿಕ್ಕ ಹುಡುಗಿಯಾಗಿದ್ದರಿಂದ ನೀನು ಯಾವಾಗಲೂ ಚಿತ್ರ ಬಿಡಿಸುವುದರಲ್ಲಿ ಉತ್ತಮವಾಗಿದ್ದೀಯ ಮತ್ತು ಈಗ ನೀನು ನಿಜವಾಗಿಯೂ ಉತ್ತಮ ಕಲಾವಿದೆಯಾಗುತ್ತೀಯ. ಜೆನಿ ತನ್ನ ಶಾಲೆಯ ಬ್ಯಾಗನ್ನು ಪಕ್ಕಕ್ಕಿಟ್ಟು ಅವಳು ತಾಯಿ ಹೇಳಿದ್ದರ ಬಗ್ಗೆ ಯೋಚಿಸಿದಳು. ಅದು ಅವಳನ್ನು ಹೆಚ್ಚು ಉತ್ತಮಗೊಳಿಸಿತು. ಅವಳು ತನ್ನ ಸಂಗೀತದ ಬಗ್ಗೆಯೂ ಯೋಚಿಸಿದಳು. ಅವಳು ಬಹಳ ಸಮಯದಿಂದ ಸಂಗೀತವನ್ನು ಕಲಿಯುತ್ತಿರಲಿಲ್ಲ. ಅವಳಿಗೆ ಸಂಗೀತ ಇಷ್ಟವಿತ್ತು ಮತ್ತು ಅವಳಿಗೆ ಹೆಚ್ಚಾಗಿ ಅಭ್ಯಾಸ ಮಾಡಿದರೆ ಅದು ಉತ್ತಮವಾಗಲಿದೆ ಎಂದು ಅವಳು ತಿಳಿದಿದ್ದಳು. ನೀವು ತಪ್ಪು ಮಾಡಿದಾಗ ಅಥವಾ ವಿಫಲ ಆದಾಗ ನೀವು ಹೇಗಿರ್ತೀರಿ? ನಾನು ಬಹಳ ಆಶ್ಚರ್ಯಪಡ್ತೀನಿ. ನಾನು ಮಗುವಾಗಿದ್ದಾಗ ನಾನು ಸೋಲ್ಗಳನ್ನು ಇಷ್ಟಪಡ್ತಿರ್ಲಿಲ್ಲ. ನಾನು ಎಲ್ಲದರಲ್ಲಿಯೂ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಬಯಸ್ತಿದ್ದೆ. ಆದರೆ ನನಗೆ ವಯಸ್ಸಾದಂತೆ ನಾನು ಬಹಳ ಮುಖ್ಯವಾದದ್ದನ್ನು ಅರಿತುಕೊಂಡೆ. ಜೀವನದಲ್ಲಿ ನಾವು ಕೆಲವೊಮ್ಮೆ ವಿಫಲಗೊಳ್ತೇವೆ ಎಂದು ನಾನು ಕಲ್ತಿದ್ದೆ. ನಾವು ಹೊಸ ಕೌಶಲ್ಯಗಳನ್ನು ಕಲಿಯುತ್ತಿರುವಾಗ ನಾವು ಮೊದಲಿಗೆ ವಿಫಲಗೊಳ್ತೇವೆ. ಯಾರು ಕೂಡ ಎಲ್ಲವನ್ನು ತಿಳ್ಕೊಂಡು ಪ್ರಾರಂಭಿಸೋದಿಲ್ಲ. ನಾವೆಲ್ಲರೂ ಕೆಲಸಗಳನ್ನು ಹೇಗೆ ಮಾಡಬೇಕೆಂದು ಕಲಿಯಬೇಕಾಗಿದೆ ಮತ್ತು ನಾವು ವಿಫಲವಾದಾಗ ಪ್ರತಿ ಬಾರಿ ನಾವು ಕಲಿಯುವ ಪ್ರಯತ್ನದಲ್ಲಿರುವ ಕೌಶಲ್ಯದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ತೇವೆ. ಜೆನಿಯ ತಾಯಿ ತನ್ನ ಸಂಗೀತ ಪರೀಕ್ಷೆಯಲ್ಲಿ ವಿಫಲವಾದ ಬಗ್ಗೆ ಹೇಳಿದ್ದನ್ನು ನೀವು ಗಮನಿಸಿದ್ದೀರಾ? ಜೆನಿ ಹೇಗೆ ಭಾವಿಸಿದಳು? ಅವಳು ಏನು ಅರ್ಥ ಮಾಡಿಕೊಂಡಿದ್ದಾಳೆ ಎಂದು ಹೇಳೋದು. ಸೋಲುವುದು ಅಂದರೆ ಏನು ಎಂದು ಅವಳು ತಿಳಿದಿದ್ದಾಳೆ. ನಮಗೆಲ್ಲ ಇದ್ರ ಬಗ್ಗೆ ಗೊತ್ತು ಅಲ್ವಾ? ಒಂದು ಕೌಶಲ್ಯ ಸುಲಭವಾಗೋದಕ್ಕೆ ಮೊದಲು ಅನೇಕ ವಿಫಲತೆಗಳು, ನಮ್ಮ ಮನಸ್ಸುಗಳು, ನಮ್ಮ ದೇಹಗಳು ಸಮಯ ತಗೊಳ್ತವೆ. ಅದು ಬಹುಶಃ ಸತ್ಯವೇನು? ನಾನು ಚೆನ್ನಾಗಿ ನೆನಪು ಮಾಡ್ಕೊಳ್ತೀನಿ. ನಾನು ಚಿಕ್ಕವಳಾಗಿದ್ದಾಗ ನನ್ನ ಅಮ್ಮ ನನಗೆ ಹೆಣೆಯುವುದನ್ನು ಕಲಿಸ್ಕೊಟ್ಟಿದ್ಲು. ಅದನ್ನು ಹೇಗೆ ಹಿಡಿಯಬೇಕೆಂದು ಸೂಜಿಯನ್ನು
ಸರಿಯಾದ ಸ್ಥಳಕ್ಕೆ ಹಾಕಬೇಕೆಂದು ತೋರಿಸ್ಕೊಟ್ಲು. ನಾನು ಚೆನ್ನಾಗಿ ಮಾಡಲು ಪ್ರಯತ್ನಿಸಿದ್ರೂ ನನ್ನ ಕೈಗಳು ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ನಾನು ತುಂಬ ಬೇಸರಗೊಂಡು ಕಣ್ಣೀರು ಹಾಕ್ತಿದ್ದೆ. ನೀವು ನಮ್ಮ ಅಮ್ಮ ಹೇಳಿದ ಪ್ರಕಾರ ಗಮನಿಸಿದ್ದೀರಾ? ಅವರು ಪರವಾಗಿಲ್ಲ, ನಿಧಾನವಾಗಿ ತಾಳಿ ಹಾಕು, ಇಲ್ಲದಿದ್ದರೆ ಇನ್ನೆಂದೂ ಕಲಿಯೋದಕ್ಕೆ ಆಗೋದಿಲ್ಲ. ಅವರು ಏನು ಹೇಳಿದ್ರು? ಅವಳು ತುಂಬ ಧೈರ್ಯವಂತಿಕೆಯಾಗಿ ನನ್ನ ತಪ್ಪುಗಳನ್ನು ಅರಿತು ನನಗೆ ಪರಿಹಾರವನ್ನು ಕಂಡುಹಿಡಿದು ಮತ್ತೊಮ್ಮೆ ಹೇಗೆ ಮಾಡಬೇಕೆಂದು ತೋರಿಸ್ಕೊಟ್ಟಿದ್ದಾಳೆ. ನನಗೆ ಅದನ್ನು ಮುಂದುವರಿಸಲು ಹುಮ್ಮಸ್ಸು ಕೊಟ್ಟಿದ್ದಾರೆ. ನಾನೊಂದು ಚಿಕ್ಕ ಅಂಗಿಯನ್ನು ನೇಯ್ದು ಅವರಿಗೆ ತೋರಿಸಿದಾಗ ಅವರು ನನಗೆ ಶಬಾಷ್ ಅಂತ ಅಂದರು. ಆ ಕ್ಷಣದಲ್ಲೇ ನಾನು ಆ ಬಹುಮಾನವನ್ನು ಅರ್ಥಕೊಂಡೆ. ಅದು ಸರಿಯಾಗಿ ಇಲ್ಲದೇ ಇದ್ದರೂ ನಾನದನ್ನು ಮುಗಿಸಿದ್ದೇನೆ ಎಂದು ನನಗೆ ಬಹಳ ಸಂತೋಷವಾಯಿತು. ಮತ್ತು ವನಿತಾ, ನೀನು ಹೇಳಿದ ಚಿಕ್ಕ ಅಂಗಿಯನ್ನು ನೋಡಿದ್ದೇನೆ. ನೀನು ಧರಿಸಿರೋದನ್ನೂ ಕೂಡ ನೋಡಿದ್ದೇನೆ. ಅದು ತುಂಬ ಸುಂದರವಾಗಿದೆ. ಹಣಿಯುವುದನ್ನು ಕಲಿಯಲು ಬಹಳ ವರ್ಷಗಳೇ ಕಳೆದವು. ಆದರೆ ಅಮ್ಮ ನನ್ನನ್ನು ತುಂಬ ಪ್ರೋತ್ಸಾಹ ಮಾಡ್ತಾಯಿದ್ರು. ನಾನು ಮಾಡುವ ವಸ್ತುಗಳನ್ನು ನಿರಂತರವಾಗಿ ಉತ್ತಮಪಡಿಸ್ಕೊಳ್ತಾ ಇದ್ದೆ. ಈಗ ನಾನು ತುಂಬ ಇಷ್ಟಪಡ್ತೀನಿ. ನಾನು ನನ್ನ ಮಕ್ಕಳಿಗೆ ಹಲವಾರು ಉಪಯೋಗವಾದಂಥ ಬಟ್ಟೆಗಳನ್ನು, ಇತರೆ ಜನರಿಗೆ ಉಡುಗೊರೆಗಳನ್ನು ಸಹ ಮಾಡಿದ್ದೇನೆ. ನನ್ನ ಅಮ್ಮ ನನಗೆ ಬಹುಮುಖ್ಯವಾದಂಥ ಪಾಠಗಳನ್ನು ಕಲಿಸಿದ್ಲು. ನೀವು ಮತ್ತೊಮ್ಮೆ ಪ್ರಯತ್ನಿಸದಿದ್ದರೆ ಅದು ಮಾತ್ರ ನಿಜವಾದಂಥ ವಿಫಲತೆ ಎಂಬುದಾಗಿ. ಯಶಸ್ಸು ಅಂದರೆ ನೀವು ಎಷ್ಟು ಬಾರಿ ಬೀಳುತ್ತೀರಿ ಅಥವಾ ವಿಫಲರಾಗುತ್ತೀರಿ ಎಂಬುದಲ್ಲ, ಆದರೆ ಎಷ್ಟು ಬಾರಿ ಎಚ್ಚರಿಕೆಯಿಂದ ಪ್ರಯತ್ನಿಸ್ತೀರಿ, ಮತ್ತೆ ಪ್ರಯತ್ನಿಸುತ್ತೀರಿ ಎಂಬುದೇ ಮುಖ್ಯ. ಈ ಹಾಡು ಕೇಳಿದ ನಂತರ ನಾವು ಯಶಸ್ಸಿನ ಬಗ್ಗೆ ಇನ್ನೂ ಚಿಂತಿಸೋಣ. ಇಂದಿನ ವಿಮೆನ್ ಆಫ್ ಹೋಪ್ನಲ್ಲಿ ನಾವು ವಿಫಲತೆಯ ಬಗ್ಗೆ ಮಾತಾಡಲಿದ್ದೇವೆ. ವಿಫಲತೆಯ ವಿರುದ್ಧದ ಪೈಕಿ ಯಶಸ್ಸು ಇದೆ. ನೀವು ವಿಫಲತೆ ಮತ್ತು ಯಶಸ್ಸಿನ ಬಗ್ಗೆ ನಾನು ಯೋಚಿಸ್ತೇನೆ. ನಿಮ್ಮ ಮನಸ್ಸಿನಲ್ಲಿ ಏನು ಬರ್ತದೆ ಎಂದು ನಾನು ಆಶ್ಚರ್ಯಪಡ್ತೇನೆ. ನೀವು ಯಾವಾಗಲಾದರೂ ಯಾವುದೇ ವಿಷಯದಲ್ಲಿ ವಿಫಲರಾಗಿದ್ದೀರಾ ಮತ್ತು ಯಾವಾಗಲಾದರೂ ಯಶಸ್ವಿಯಾಗಿದ್ದೀರಾ ಮತ್ತು ಅದರಲ್ಲಿ ಚೆನ್ನಾಗಿದ್ದೀರಾ ಎಂದು ನೀವು ನೆನೆಸಬಹುದು. ಹೀಗಾದರೆ ಯಶಸ್ಸು ಅಂದ್ರೇನು? ನಾನು ಆಶ್ಚರ್ಯಪಡ್ತೇನೆ. ನಾವು ಯಶಸ್ಸನ್ನು ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡಲೇಬೇಕು. ನಾವು ಜೀವನದಲ್ಲಿ ಯಶಸ್ವಿಯಾಗಲು ಅತ್ಯಂತ ಮುಖ್ಯವಾದದ್ದೇನು? ನಾವು ಇದನ್ನು ಬಹು ಯೋಚಿಸಿ ಕಂಡಿದ್ದೇನೆ ಮತ್ತು ನನಗನ್ಸಿದ್ದು ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಯಶಸ್ಸಂದರೆ ಉತ್ತಮ ವ್ಯಕ್ತಿಯಾಗೋದು. ನಾವು ನಮ್ಮ ಜೀವನದಲ್ಲಿ ಸುಲಭವಾದ ವಿಷಯಗಳನ್ನು ಮಾಡಬೇಕಾಗ್ತದೆ. ಇದು ನಮ್ಮ ಸ್ವಭಾವವನ್ನು ಬೇರೆಯವರಿಗೆ ತಿಳಿಸಲು ಸಹಾಯ ಮಾಡ್ತದೆ. ಆದಾಗ್ಯೂ ನಾವು ಏನು ಮಾಡ್ತಿದ್ದೇವೆ? ನಾವೆಲ್ಲರೂ ಭಾವಿಸ್ತೇವೆ ನಾವು ಅನೇಕ ರೀತಿಗಳಲ್ಲಿ ಉತ್ತಮವಾಗಬೇಕು ಎಂದು. ಹೌದು, ನಾವು ಬೆಳೆದ ಮಕ್ಕಳಿಗೆ ಪ್ರಾಮಾಣಿಕರಾಗಿರಲು ಹೇಳಿಕೊಡುವುದು ಬಹಳ ಮುಖ್ಯವಾಗಿದೆ. ನಾವು ಅವರಿಗೆ ಕೆಲವೊಮ್ಮೆ ವಿಫಲವಾಗಬಹುದು ಮತ್ತು ತಪ್ಪುಗಳನ್ನು ಮಾಡಬಹುದು ಎಂದು ತೋರಿಸಲು ಅವಶ್ಯಕತೆ ಇದೆ. ಅವರು ಮಕ್ಕಳಾಗಿದ್ದಾಗ ವಿಫಲವಾಗಿದೆ ಎಂಬುದು ಸಹಜವಾದಂಥದ್ದು ಎಂಬುದನ್ನು ಕಲಿಯಬೇಕಾಗಿದೆ. ನಾವು ಅವರನ್ನು ಪ್ರೀತಿಸ್ತೇವೆ ಮತ್ತು ಅವರೊಂದಿಗೆ ಇದ್ದೀವಿ ಎಂದು ತಿಳಿಯಬೇಕು. ಅವರು ಮತ್ತೊಮ್ಮೆ ಪ್ರಯತ್ನಿಸುವುದಾದರೆ ಅವರು ತಮ್ಮ ವಿಫಲತೆಯನ್ನು ಯಶಸ್ಸನ್ನಾಗಿ ಪರಿವರ್ತಿಸಬಹುದು. ನಾವು ನಮ್ಮ ಬೆಳೆಯುತ್ತಿರುವ ಮಕ್ಕಳಿಗೆ ಈ ವಿಚಾರವನ್ನು ಅರ್ಥ ಮಾಡಿಸಲು ಸಹಾಯ ಮಾಡಿದರೆ ಅವರು ತಮ್ಮ ಸ್ವಭಾವದಲ್ಲಿ ಬೆಳೀತಾರೆ ಮತ್ತು ಇದು ಅವರ ಯವನಸ್ಥರ ಜೀವಿತದಲ್ಲಿ ಸಹಾಯವಾಗುತ್ತದೆ. ಅವರು ಯವನಸ್ಥರಾದಾಗ ಅಸ್ವೀಕಾರಗಳನ್ನು ಅಥವಾ ತಪ್ಪುಗಳನ್ನು ಮಾಡಿದರೆ ಅವರು ಜೀವವನ್ನು ಬಿಡುವುದಿಲ್ಲ, ಆದರೆ ಅವರು ಯಶಸ್ವಿಯಾಗಲು ಮಾರ್ಗವನ್ನು ಕಂಡುಕೊಳ್ತಾರೆ. ಕೆಲವೊಮ್ಮೆ ಮಕ್ಕಳಿಗೆ ವಿಫಲತೆಯನ್ನು ಅನುಭವಿಸಲು ಮತ್ತು ಹೀನ ಮಟ್ಟವನ್ನು ಅನುಭವಿಸಲು ಅವಕಾಶ ನೀಡದಿದ್ರೆ ಅವರು ಯವನಸ್ಥರಾದ ಮೇಲೆ ವಿಫಲತೆಯನ್ನು ಎದುರಿಸಲು ಕಷ್ಟವಾಗಬಹುದು. ನಾವು ನಮ್ಮ ಆಸಕ್ತಿಗಳು ಮತ್ತು ಕೌಶಲ್ಯಗಳನ್ನು ಬೆಳೆಸುವಾಗ ನಾವು ಕೆಲವು ವಿಷಯಗಳಲ್ಲಿ ಚೆನ್ನಾಗಿರಬಹುದು ಮತ್ತು ಕೆಲವನ್ನು ಇತರರಿಗೆ ಬಿಡೋದು ಉತ್ತಮವೆಂದು ನಾವು ಕಂಡುಕೊಳ್ತೀವಿ. ಉದಾಹರಣೆಗೆ, ಒಂದು ವ್ಯಕ್ತಿ ತನ್ನ ಬುದ್ಧಿಯನ್ನು ಉಪಯೋಗಿಸುವುದರಲ್ಲಿ ಚೆನ್ನಾಗಿರಬಹುದು, ಆದರೆ ತನ್ನ ಕೈಗಳನ್ನು ಉಪಯೋಗಿಸುವುದರಲ್ಲಿ ಚೆನ್ನಾಗಿರಲಾರನು. ಅವರು ಶಾಲೆಯಲ್ಲಿ ಅಥವಾ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ಮಾಡಿದ ಎಲ್ಲ ವಿಷಯಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಹೊರಟರೂ ಅವರು ಹಾಳಾದ ವಸ್ತುಗಳನ್ನು ಸರಿಪಡಿಸುವರಲ್ಲಿ ಅಸಮರ್ಥರಾಗಬಹುದು. ಅವರು ಆ ಕೆಲಸಗಳನ್ನು ಮಾಡಿದರೆ ಉತ್ತಮವಾಗಿ ನಿಭಾಯಿಸಬಹುದೆಂದು ನೆನೆಸಿದರೆ ಅವರೊಂದು ಉತ್ತಮ ಪ್ರಾಯೋಗಿಕ ಕೌಶಲ್ಯ ಹೊಂದಿರುವ ವ್ಯಕ್ತಿಯಾಗಿರಬಹುದು. ಅವರಿಗೆ ವಸ್ತುಗಳನ್ನು ಸೃಷ್ಟಿಸಲು ಪ್ರೀತಿ ಇದೆ. ಪ್ರತಿಯೊಬ್ಬರ ಕೌಶಲ್ಯವು ಮಹತ್ವಪೂರ್ಣವಾಗಿದೆ. ಜೆನ್ನಿಯ ತಾಯಿಯು ಅವಳಿಗೆ ಹೇಳಿದದ್ದನ್ನು ನೆನೆಸ್ಕೊಳ್ಳಿ.
ಸಂಗೀತವು ಅವಳಿಗೆ ಅತ್ಯುತ್ತಮವಾದದ್ದಲ್ಲ ಎಂಬುದಾಗಿ ಹೇಳಿದ್ರು. ಅವಳು ಉತ್ತಮ ಕಲಾವಿದೆಯಾಗ್ತಿದ್ದೆ. ನಾವು ನಮ್ಮ ಮಕ್ಕಳನ್ನು ತಪ್ಪುಗಳನ್ನು ನೆನೆಸಿಕೊಳ್ಳಲು ಮತ್ತು ಬೇಸರದಿಂದ ದೂರವಿರಲು ರಕ್ಷಿಸುವುದು ಉತ್ತಮವಾದ ವಿಚಾರವೇ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅವಳಿಗೆ ತಪ್ಪುಗಳಿಂದ ಕಲಿಯಲು ಅವಕಾಶ ನೀಡಬಹುದು, ಮಹತ್ವಪೂರ್ಣ ಎಂದು ಭಾವಿಸ್ತೇವೆ. ನಾವು ಹೇಗೆ ಅವಳಿಗೆ ಯಶಸ್ಸು ಮತ್ತು ವೈಫಲ್ಯಗಳನ್ನು ಕಲಿಸಲು ಸಹಾಯ ಮಾಡಬಹುದೆಂಬುದನ್ನು ನಾವು ಆಟಗಳನ್ನು ಆಡುವುದರ ಮೂಲಕ ಕಲಿಬಹುದು. ಮನೆಯಲ್ಲಿಯೇ ನಾವು ಅವಳೊಂದಿಗೆ ಆಡಬಹುದಾದ ಆಟಗಳೂ ಇವೆ. ಅಲ್ಲಿ ಒಬ್ಬ ವ್ಯಕ್ತಿಯೇ ಗೆಲ್ತಾನೆ. ಹೀಗಾಗಿ ಇತರರು ಗೆಲುವನ್ನು ಅನುಭವಿಸದೇ ಇದ್ರೂ ಹೇಗೆ ಸ್ಥಿತಿಯನ್ನು ತೆಗೆದುಕೊಳ್ಳಬಹುದು ಎಂದು ಕಲಿಯಬೇಕಾಗ್ತದೆ. ನೋಡು, ನಿಮಗಿಂತ ಒಬ್ಬ ವ್ಯಕ್ತಿ ಉತ್ತಮವಾಗಿ ಮಾತಾಡಿದಾಗ ನೀವು ಹೇಗೆ ಭಾವಿಸ್ತೀರಿ? ನೀವು ಅವರಿಗೆ ಹೇಗೆ ವರ್ತಿಸ್ತೀರಿ? ನೀವು ಅವರಿಗಾಗಿ ಸಂತೋಷದಿಂದ ಇರಬಹುದೇ? ಖಚಿತವಾಗಿ ಕ್ರೀಡೆಗಳು ಮಕ್ಕಳಿಗೆ ಅವರು ಕೆಲವು ಸಮಯಗಳಲ್ಲಿ ಗೆಲ್ಲಬಹುದೆಂದು ಮತ್ತು ಕೆಲವು ಸಮಯಗಳಲ್ಲಿ ಸೋಲಬಹುದೆಂದು ಕಲಿಯಲು ಅತ್ಯುತ್ತಮವಾದಂಥ ಮಾರ್ಗವಾಗಿದೆ. ಕ್ರೀಡೆಗಳು ಉತ್ತಮ ಅವಕಾಶಗಳನ್ನು ಒದಗಿಸಿಕೊಡುತ್ತೆ. ತಮ್ಮ ತಂಡ ಸೋತಿದ್ರೂ ಅವರು ಗೆಲ್ಲುವ ತಂಡಕ್ಕೆ ಸಂತೋಷವನ್ನು ಅನುಭವಿಸಬೇಕು. ಇದು ಅವರ ವಯಸ್ಕರ ಜೀವನಕ್ಕೆ ಒಂದು ಉಪಯುಕ್ತ ಕೌಶಲ್ಯವಾಗಬಹುದು. ಇದು ವ್ಯಕ್ತಿಯ ಮೇಲೆ ಪಡೆಯುವ ಶಕ್ತಿಯನ್ನು, ಅಭಿವೃದ್ಧಿಯನ್ನು ಸಹಾಯ ಮಾಡಬಹುದು. ಕಷ್ಟದ ಸಂದರ್ಭವನ್ನು ಎದುರಿಸಿದಾಗ ಮುಂದುವರಿಯುವ ಅಥವಾ ಪುನಃಸ್ಥಿತಿಗೆ ಹೋಗುವ ಸಾಮರ್ಥ್ಯ. ನಮಗೆಲ್ಲ ಸಹನಶೀಲತೆ ಬೆಳೆಸೋದು ತುಂಬ ಮುಖ್ಯ. ನಾವು ತಪ್ಪುಗಳನ್ನು ಮತ್ತು ವೈಫಲ್ಯಗಳನ್ನು ಹೇಗೆ ಎದುರಿಸಬೇಕು ಮತ್ತು ನೊಂದು ಹೋಗಬಾರ್ದು ಎಂಬುದನ್ನು ಅರಿತುಕೊಳ್ಬೇಕು. ಮಹಿಳೆಯರು ಮರಳಿ ಸೇರಿದ್ದಕ್ಕಾಗಿ ಧನ್ಯವಾದಗಳು. ನಾನು ನಿಮಗೆ ಪ್ರಶ್ನೆ ಕೇಳಲಿಚ್ಛಿಸ್ತೇನೆ. ನೀವು ಭಾವಿಸ್ತೀರಾ ಬೇಸರದಿಂದ ಹೊರಹೋಗುವಂತೆ ನೀವು ದೊಡ್ಡ ಕೆಲಸಗಳನ್ನು ಮಾಡಬಹುದು, ಇತರರಿಗೆ ಸಹಾಯ ಮಾಡಲು ಮತ್ತು ಅವರಿಗೆ ಆಶೀರ್ವದಿಸಲು, ದೇವರ ಪ್ರೀತಿಯನ್ನು ತೋರಿಸಲು ಮತ್ತು ಆತನನ್ನು ತಿಳಿಸಲು, ಜಗತ್ತಿನಲ್ಲಿ ಬದಲಾವಣೆ ತರಲು. ನೀವು ಇದನ್ನು ಕೇಳಬಹುದು. ನೋಡು, ದೇವರು ನನ್ನನ್ನು ಬಳಸುವುದಿಲ್ಲ, ಅವನು ನನ್ನನ್ನು ಬಳಸಲಾರನು. ನೀವು ತಿಳಿದಿದ್ದೀರಾ, ಬೈಬಲ್ನಲ್ಲಿನ ವ್ಯಕ್ತಿಗಳು ಅತ್ಯುತ್ತಮವಾದವರು ಅಲ್ಲವೇ? ದೇವರ ವಾಕ್ಯವು ದುಷ್ಟ ಅಥವಾ ದುಃಖವನ್ನು ಅನುಭವಿಸಿದವರು ಹೇಗೆ ದೇವರ ಕಾರ್ಯಗಳನ್ನು ಮಾಡಿದ ಬಗ್ಗೆ ಕಥೆಗಳು ತುಂಬಿವೆ. ಇಂದು ನಾವು ಆದಾಮ ಮತ್ತು ಹವ್ವಳ ಬಗ್ಗೆ ಹೇಳುವ ಕಥೆಯನ್ನು ಕೇಳ್ತೇವೆ. ಆದಿಯಲ್ಲಿ ದೇವರಿದ್ದರು, ಮತ್ಯಾವುದೂ ಇರಲಿಲ್ಲ. ದೇವರು ಆಕಾಶವನ್ನು, ಭೂಮಿಯನ್ನು, ಗ್ರಹಗಳನ್ನು, ಸೂರ್ಯನನ್ನು, ಚಂದ್ರನನ್ನು ಎಲ್ಲವನ್ನೂ ಸೃಷ್ಟಿಸಿದರು. ಮಹಾಸಾಗರಗಳನ್ನು, ಭೂಭಾಗಗಳನ್ನು, ಪ್ರತಿಯೊಂದು ರೀತಿಯ ಸಸ್ಯ ಪ್ರಾಣಿಗಳನ್ನು ಸೃಷ್ಟಿಸಿದರು. ಮತ್ತು ದೇವರು ಅವೆಲ್ಲವನ್ನೂ ಆಶೀರ್ವದಿಸಿದರು. ಎಲ್ಲವೂ ಚೆನ್ನಾಗಿದೆ ಎಂದು ನೋಡಿದರು. ದೇವರು ಮಾಡಿದಂಥ ಪ್ರತಿಯೊಂದು ಸೃಷ್ಟಿಗೆ ಬಹಳ ಸಂತೋಷಪಟ್ಟರು. ದೇವರು ಪರಿಪೂರ್ಣವಾದಂಥ ಒಂದು ಪ್ರಪಂಚವನ್ನು ಸೃಷ್ಟಿಸಿದರು. ಅದು ಹೆಚ್ಚು ಸುಂದರವಾಗಿತ್ತು, ಬಹಳ ಅದ್ಭುತವಾಗಿತ್ತು, ನಮ್ಮ ಕಲ್ಪನೆಗೆ ಮೀರಿದಂಥ ವೈಭವವಾಗಿತ್ತು. ದೇವರು ಏದೇನ್ ತೋಟವನ್ನು ಅತ್ಯಂತ ಸುಂದರವಾಗಿ ರಚಿಸಿದರು. ಅದರೊಳಗೆ ಬಹಳ ರುಚಿಕರವಾದಂಥ ಹಣ್ಣುಗಳನ್ನು ಬಿಡುವಂಥ ಮರಗಳನ್ನು, ಸುಂದರವಾದಂಥ ಗಿಡಗಳನ್ನು ಇಟ್ಟು ತೋಟದಲ್ಲಿ 2 ವಿಶೇಷವಾದಂಥ ಮರಗಳನ್ನು ನೆಟ್ಟಿದ್ರು. ಒಂದು ಜೀವವೃಕ್ಷ, ಮತ್ತೊಂದು ಒಳ್ಳೆಯದು ಹಾಗೂ ಕೆಟ್ಟದ್ದರ ಅರಿಹನ್ನು ಹುಟ್ಟಿಸುವಂಥ ವೃಕ್ಷ. ಆಮೇಲೆ ದೇವರು ಆದಾಮನನ್ನು, ಆತನ ಪತ್ನಿ ಹವ್ವಳನ್ನು ಸೃಷ್ಟಿಸಿದರು. ದೇವರು ಆದಾಮಿಗೆ ಹೇಳಿದರು, ನೀವು ತೋಟದಲ್ಲಿರುವಂಥ ಪ್ರತಿಯೊಂದು ಮರದ ಹಣ್ಣುಗಳನ್ನು ತಿನ್ನಬಹುದು, ಆದರೆ ಒಳ್ಳೆಯದು ಮತ್ತು ಕೆಟ್ಟದ್ದರ ಅರಿಹನ್ನು ಹುಟ್ಟಿಸುವಂಥ ಮರದ ಹಣ್ಣುಗಳನ್ನು ಮಾತ್ರ ತಿನ್ನಬಾರದು. ಅವುಗಳನ್ನು ತಿಂದರೆ ಅಂದೇ ಖಚಿತವಾಗಿ ಸತ್ತು ಹೋಗುತ್ತೀರಿ ಎಂಬುದಾಗಿ ಹೇಳಿದರು. ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವಾ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಸ್ತ್ರೀಯು, ತೋಟದಲ್ಲಿರುವ ಮರದ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲೂ ಕೂಡದು, ಮುಟ್ಟಲೂ ಕೂಡದು, ತಿಂದರೆ ಸಾಯುವರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಆದರೆ ಸರ್ಪ ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಈ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆವೆವು ಎಂದು ಅವಳನ್ನು ಪ್ರಲೋಭಿಸಿತು. ಅವಳು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ತನ್ನ ಗಂಡನಿಗೂ ಕೊಡಲು ಅವನೂ ತಿಂದನು. ಅವರಿಬ್ಬರೂ ದೇವರ ಆದೇಶವನ್ನು ಉಲ್ಲಂಘಿಸಿದರು. ಆಗ ದೇವರು ಸರ್ಪಕ್ಕೆ, ನೀನು ಈ ಕಾರ್ಯವನ್ನು ಮಾಡಿದ್ದರಿಂದ
ಎಲ್ಲ ಪಶುಗಳಲ್ಲಿಯೂ ಅಡವಿಯ ಎಲ್ಲ ಮೃಗಗಳಲ್ಲಿಯೂ ಶಾಪಗ್ರಸ್ತವಾದಿ. ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನದ ದಿನಗಳಲ್ಲೆಲ್ಲ ಮಣ್ಣೇ ತಿನ್ನುವಿ. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು. ಆಮೇಲೆ ಸ್ತ್ರೀಗೆ, ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹಳ ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ. ಕಷ್ಟದಿಂದಲೇ ಮಕ್ಕಳನ್ನು ಹೆರುವಿ. ಗಂಡನ ಮೇಲೆ ನಿನಗೆ ಆಶೆ ಇರುವುದು, ಅವನು ನಿನಗೆ ಒಡೆಯನಾಗಿರುವನು ಎಂದು ಹೇಳಿದನು. ಮತ್ತು ಪುರುಷನಿಗೆ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯನ್ನ ಮಾತನ್ನು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಆ ಭೂಮಿಯಲ್ಲಿ ಮುಳ್ಳುಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವವು. ಹೊಲದ ಬೆಳೆಯನ್ನು ಅನುಭವಿಸುವಿ. ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ? ನೀನು ಮಣ್ಣೆ, ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದೀ ಎಂದು ಹೇಳಿದನು. ಹೀಗೆ ಆದಾಮನನ್ನು ಹವ್ವಳನ್ನು ಏದೇನ್ ತೋಟದಿಂದ ಹೊರಡಿಸಿಬಿಟ್ಟನು. ಆತನು ಮತ್ತೆ ಏದೇನ್ ತೋಟಕ್ಕೆ ಬರುವುದಕ್ಕೆ ಸಾಧ್ಯವೇ ಆಗಲಿಲ್ಲ. ಆದಾಮನು ಹವ್ವಳು ಏದೇನ್ ತೋಟದಿಂದ ಹೊರಬಂದ ಮೇಲೆ ಅನೇಕ ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಸಂತಾನವನ್ನು ಪಡೆದರು. ದೇವರು ಭರವಸೆ ನೀಡಿದನು, ಹವ್ವಳ ಸಂತಾನದಲ್ಲಿ ಒಬ್ಬನು ಸರ್ಪವನ್ನು ತುಳಿಯುವುದಕ್ಕೆ ಶಕ್ತಿವಂತನಾಗಿರುವಂಥವನು ಬರುತ್ತಾನೆಂದು ಸತ್ಯವೇದದಲ್ಲಿ ಹೇಳುತ್ತದೆ. ಪ್ರಕಟಣೆಯ ಪುಸ್ತಕ 12ನೇ ಅಧ್ಯಾಯ 9ನೇ ವಚನದಲ್ಲಿ. ಭೂಲೋಕದವರನ್ನೆಲ್ಲ ಮರುಳುಗೊಳಿಸುವ ಆ ಮಹಾ ಘಟಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಹೀಗೆ ಪ್ರಾಕೃತಿಯ ಶಕ್ತಿಯ ವಿರೋಧಿಯಾದಂಥ ಶತ್ರುವಾದಂಥ ಸೈತಾನನನ್ನು ಸೋಲಿಸಲು ಸಾಧ್ಯವಾಗುತ್ತದೆ. ಇದು ಯೇಸು ಕ್ರಿಸ್ತನ ಕುರಿತಾದಂಥ ಹೇಳಿದಂಥ ಪ್ರವಾದನೆಯಾಗಿದೆ. ದೇವರ ವಚನದಲ್ಲಿ ಆ ಸತ್ಯ ಕಥೆಯಲ್ಲಿ ಕೆಲವು ಸಂತೋಷದ ಭಾಗಗಳು ಮತ್ತು ದುಃಖದ ಭಾಗಗಳಿವೆ ಅಲ್ವಾ? ನಾವು ಜೊತೆಯಾಗಿ ಅವುಗಳ ಬಗ್ಗೆ ನೆನಪಿಸೋಣ. ಹೌದು, ಪ್ರಾರಂಭದಲ್ಲಿ ದೇವರಿದ್ರು, ಮತ್ಯಾವುದೂ ಇರಲಿಲ್ಲ. ದೇವರು ಎಲ್ಲವನ್ನೂ ಸೃಷ್ಟಿಸಿದರು, ಸಮಸ್ತ ಬ್ರಹ್ಮಾಂಡವನ್ನು. ಇದು ಬಹಳ ಚೆನ್ನಾಗಿತ್ತು. ಸುಂದರವಾದಂಥ ಮರಗಳು, ಹೂಗಳಿಂದ ತುಂಬಿದಂಥ ಏದೇನ್ ತೋಟವನ್ನು ಸೃಷ್ಟಿಸಿದನು. ದೇವರು ಅವುಗಳ ಮಧ್ಯದಲ್ಲಿ 2 ವಿಶೇಷವಾದಂಥ ಮರಗಳನ್ನು ನೆಟ್ಟನು. ಅವುಗಳನ್ನು ಏನೆಂದು ಕರೆಯಿದರು? ಜೀವವೃಕ್ಷದ ಮರ ಮತ್ತು ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರ. ದೇವರು ಎಲ್ಲವನ್ನು ಸೃಷ್ಟಿಸಿದರು. ಮೊದಲು ಮಾನವನು. ದೇವರು ಅವನಿಗೆ ಪ್ರಾಣವನ್ನು ಊದಿದ್ರು ಮತ್ತು ಅವನನ್ನು ಆದಾಮ್ ಎಂದು ಕರೆದರು. ನಂತರ ಆತನು ಆದಾಮನೊಂದಿಗೆ ಸಂಚರಿಸಲು ಒಂದು ಮಹಿಳೆಯನ್ನು ಕೂಡ ಸೃಷ್ಟಿಸಿದ್ರು. ಆದಾಮ್ ಅವ್ರನ್ನ ಏನಂತ ಕರೆದ್ರು? ಹೌದು, ಹವ್ವ. ಆದಾಮ್ ಅವರನ್ನು ಏನೆಂದು ಕರೆದ್ರು? ಹವ್ವ ಎಂದು ಕರೆದ್ರು. ದೇವರು ಆದಾಮ್ಗೆ ಯಾವ ಮರದ ಹಣ್ಣು ತಿನ್ನಬಾರದು ಎಂದು ಹೇಳಿದರು? ಒಳ್ಳೆಯದ್ದು ಮತ್ತು ಕೆಟ್ಟದ್ದರ ಅರಿವನ್ನು ಹುಟ್ಟಿಸುವ ಮರ. ದೇವರು ಹೇಳಿದ್ರು, ಅವರು ಆ ಮರದಿಂದ ಹಣ್ಣು ತಿಂದ್ರೆ ಅವರು ಖಚಿತವಾಗಿ ಸಾಯ್ತಾರೆ ಅಂತ. ಆ ನಂತರ ಏನಾಯ್ತು? ಸರ್ಪವು ಹವ್ವಳನ್ನು ಆ ವಿಶೇಷ ಮರದ ಹಣ್ಣನ್ನು ತಿನ್ನಲು ಪ್ರೇರೇಪಿಸಿತು. ಸರ್ಪವು ನಿಜವಾಗಿಯೂ ಸೈತಾನನೇ, ದೇವರ ಮತ್ತು ಜನರ ಶತ್ರುವೂ ಕೂಡ. ನೀವು ಗಮನಿಸಿದರೆ ಸರ್ಪವು ಹವ್ವಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹಾಕಿದೆ. ದೇವರು ನಿಜವಾಗಿ ಒಳ್ಳೆಯವನೆಂಬುದಾಗಿ ನೀವು ಯೋಚಿಸ್ತೀರಾ? ಆದರೆ ಸೈತಾನನು ದೇವರ ಗುಣಗಳನ್ನು ಕುರಿತು ಸುಳ್ಳು ಹೇಳಿದ. ಸೈತಾನನು ಇಂದು ಕೂಡ ನಮ್ಮನ್ನು ಪ್ರಲೋಭಿಸ್ತಾನೆ. ಆತನು ನಮಗೆ ಹೇಳ್ತಾನೆ, ದೇವರು ನಿಮ್ಮ ಮೇಲೆ ಕೋಪಗೊಂಡಿದ್ದಾನೆ, ದೇವರು ನಿಮ್ಮನ್ನು ಆನಂದದಿಂದ ಬಾಳುವುದಕ್ಕೆ ಬಿಡೋದಿಲ್ಲ. ಇದು ಎಷ್ಟು ಸುಳ್ಳು! ದೇವರು ನಮಗೆ ಎಷ್ಟು ಪ್ರೀತಿಯನ್ನು ತೋರಿಸ್ತಾನೆ, ಆತನು ನಮಗೆ ಎಷ್ಟು ಉತ್ತಮವಾಗಿದ್ದಾನೆ ಎಂಬುದನ್ನು ನಾವು ಅರಿಯುವುದಕ್ಕೆ ಆತನು ಚಿಂತಿಸುತ್ತಾನೆ. ಹೌದು, ಮತ್ತು ಸೈತಾನನು ಹವಳು ಕೆಟ್ಟದ್ದನ್ನು ಆರಿಸಲು ಬಲವಂತ ಮಾಡಿದನು. ನಾನು ಭಾವಿಸ್ತೇನೆ ಇವನು ಇನ್ನೂ ಇಂತಹ ತಂತ್ರವನ್ನು ಬಳಸುತ್ತಾನೆ. ನೀವು ಚಿಂತಿಸ್ತೀರಾ? ನೀವು ಎಂದಾದರೂ ನಿಮಗೆ ಉತ್ತಮವಲ್ಲದ ಕೆಲವು ವಿಷಯಗಳನ್ನು ಬಯಸಿದ್ದೀರಾ? ಹಾಗಾದರೆ ಹವ್ವಳು ಈ ಹಣ್ಣು ತಿನ್ನಲು ತೀರ್ಮಾನಿಸಿದ್ಲು ಮತ್ತು ಅದನ್ನು ಆದಾಮ್ಗೂ ಕೊಟ್ಲು. ಅವರಿಬ್ಬರು ಆ ಹಣ್ಣನ್ನು ತಿಂದರು. ದೇವರ ನಿಯಮವನ್ನು ಮೀರಿ ನಡೆದರು. ದೇವರಿದಕ್ಕೆ ಏನು ಮಾಡಿದನು? ಆತನು ಸರ್ಪವನ್ನು ಶಿಕ್ಷಿಸಿದ್ರು.
ಆದಾಮ್ ಮತ್ತು ಹವ್ವಳು ದೇವರ ಆಜ್ಞೆಗೆ ವಿರುದ್ಧವಾಗಿ ವರ್ತಿಸಿದ್ದರಿಂದ ಹವ್ವಳಿಗೆ ಹೆರಿಗೆ ನೋವನ್ನು ಮತ್ತು ಆದಾಮನಿಗೆ ಕಷ್ಟಪಟ್ಟು ದುಡಿಯುವುದಕ್ಕೆ ಹೇಳಿ ಏದೇನ್ ತೋಟದಿಂದ ಹೊರ ಹಾಕಿದ್ರು. ಹೌದು, ಅದು ಸರಿ. ಆದಾಮ್ ಮತ್ತು ಹವ್ವಳು ಈ ನೋವಿನಿಂದ ತುಂಬಿದ ಸ್ಥಳದಲ್ಲಿ ನೆಲೆಸಿರದೆ ಅದು ಅಂತ್ಯವಾಗಿರಲಿಲ್ಲ. ಅವರು ಮುಂದೆ ಅನೇಕ ಸಂತಾನಗಳನ್ನು ಪಡೆದರು. ನಿಮಗೆ ಈ ಕಥೆಯ ಬಗ್ಗೆ ಹೇಗನಿಸುತ್ತೆ? ನನಗನ್ನಿಸ್ತಾ ಇದೆ, ದೇವರು ಹೇಗೆ ನೋವು ಅನುಭವಿಸಿದ್ರು ಎಂದು ನೀವು ಊಹಿಸಲು ಪ್ರಯತ್ನಿಸಿ. ಆದಾಮ್ ಮತ್ತು ಹವ್ವ ಆತನನ್ನು ಅಣಕಿಸಿದಾಗ ಆತನು ಅವರನ್ನು ತುಂಬ ಪ್ರೀತಿಸುತ್ತಿದ್ದನು. ಇದು ದೇವರು ಮೊದಲನೆಯ ಬಾರಿ ನೋವು ಅನುಭವಿಸಿದ ಕಾಲ. ಅದಕ್ಕಿಂತ ಮುಂಚೆ ಯಾವುದೇ ನೋವು ಇರಲಿಲ್ಲ. ಇದೀಗ ದೇವರ ಹೃದಯದಲ್ಲಿ ನೋವು ಮತ್ತು ಪ್ರಪಂಚದಲ್ಲಿ ನೋವು ಕಾಣಿಸ್ತದೆ. ಇತ್ತೀಚೆಗೆ ಸಾವಿರಾರು ವರ್ಷಗಳ ಬಳಿಕವೂ ಪ್ರಪಂಚದಲ್ಲಿ ಎಲ್ಲೆಡೆ ನಮ್ಮ ಜೀವನದಲ್ಲಿ ನೋವು ಇರುತ್ತದೆ. ಆದಾಮ್ ಮತ್ತು ಹವ್ವ ಬಹು ದೊಡ್ಡ ತಪ್ಪು ಮಾಡಿದಾರಲ್ವೇ? ಹೌದು, ಅವರು ಮಾಡಿದ ಬಹಳ ದೊಡ್ಡ ತಪ್ಪು. ನಾವು ದೇವರನ್ನು ಅಣಕಿಸಿದಾಗ ನಾವು ಪ್ರತಿಯೊಬ್ಬರೂ ಅದೇ ತಪ್ಪನ್ನು ಮತ್ತೆ ಮತ್ತೆ ಮಾಡುತ್ತೇವೆ. ನಾವು ಸಹ ಇಂದು ನೋವನ್ನು ಅನುಭವಿಸುತ್ತೇವೆ. ಈ ಲೋಕವು ಹಾನಿಗೊಳವಾದದ್ದು. ನಾವು ದೇವರ ವಿರುದ್ಧ ತಿರುಗಿ ಬಿದ್ದ ಪರಿಣಾಮ ಏನು? ಆ ಸಮಯದಲ್ಲಿ ಇನ್ನೂ ಏನು ಪ್ರಾರಂಭ ಆಯ್ತಂದರೆ, ಜನರು. ಇಂದು ಪ್ರಪಂಚದಲ್ಲಿ ಅನೇಕ ಲಕ್ಷ ಕೋಟಿ ಜನ ಇದ್ದಾರೆ, ನೂರಾರು ಕೋಟಿ ಜನ ಇದ್ದಾರೆ ಅಲ್ವೇ? ಓ, ನಮ್ಮಿಬ್ಬರನ್ನೂ ಸೇರಿ ಎಂಥ ಅದ್ಭುತವಾದ ಸಂಗತಿಯನ್ನು ಯೋಚಿಸಿದ್ದೀರಾ. ಆದಾಮ್ ಮತ್ತು ಹವ್ವಳು ಅದ್ಭುತ ಜನರಾಗಿದ್ದ ಕಾರಣ ಇದೆಲ್ಲ ಸಂಭವಿಸಿತು ಎಂಬುದಾಗಿ ನೀವು ಭಾವಿಸ್ತೀರಾ? ಇಲ್ಲ, ನಿಜವಾಗಿಯೂ ಅಲ್ಲ. ದೇವರು ಆದಾಮ ಹವ್ವಳನ್ನು ತಿರಸ್ಕಾರದಿಂದ ನೋಡಲಿಲ್ಲ. ಅವರನ್ನು ತಿರಸ್ಕರಿಸಲಿಲ್ಲ. ಅವರ ಬದಲಿಗೆ ಬೇರೆಯವರನ್ನು ಸೃಷ್ಟಿಸಲಿಲ್ಲ. ಯಾಕೆಂದರೆ ಅವರಿಬ್ಬರು ದೇವರ ಅದ್ಭುತ ಸೃಷ್ಟಿಗಳು. ಇದು ಅವರಿಗೆ ಒಂದು ದೊಡ್ಡ ಸನ್ಮಾನ. ಅವರ ಸಂತಾನದಿಂದಲೇ ಸೈತಾನನನ್ನು ಸೋಲಿಸಲು, ತುಳಿಯಲು ದೇವರು ಯೋಜಿಸಿದ. ಯೇಸು ಕ್ರಿಸ್ತನು ಹವ್ವಳ ಸಂತಾನವು, ದೇವರ ಮಗನೂ ಆಗಿದ್ದ. ಅವರ ತಿರಸ್ಕಾರಕ್ಕೆ ಬಹುಮಾನವನ್ನು, ಅವರ ಅವಿಧೇಯತ್ವಕ್ಕೆ ಶಿಲುಬೆಯ ಮರಣವನ್ನು ಯೇಸು ಕ್ರಿಸ್ತನು ಸ್ವೀಕರಿಸಿದರು. ಅವರು ಬದುಕಿದ್ದು ಅವರು ಉತ್ತಮರೆಂದಲ್ಲ, ಬದಲಿಗೆ ಅವರು ದೇವರ ಯೋಜನೆಯಲ್ಲಿ ಒಂದು ಬಹಳ ದೊಡ್ಡ ಭಾಗವಾಗಿದ್ದಾರೆ ಎಂದು. ನನ್ನ ಗೆಳತಿಯರೇ, ನೀವು ಈ ಭಾವನೆ ಹೊಂದಿದ್ದೀರಾ? ದೇವರು ನಿಮ್ಮನ್ನು ಎಂದಿಗೂ ಪ್ರೀತಿಸಬೇಕಾಗಿಲ್ಲ ಎಂದು. ನೀವು ತಪ್ಪುಗಳನ್ನು ಮಾಡಿದರೆ, ಅಥವಾ ನೀವು ಎಲ್ಲರಿಗಿಂತಲೂ ವಿಶೇಷವಾಗಿ ಏನೂ ಮಾಡಿಲ್ಲವೇ ಎಂಬುದರಿಂದ ಅಲ್ಲ. ಗೆಳತಿಯರೇ, ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ ಮತ್ತು ನಿಮ್ಮಿಂದ ಮಹತ್ವಪೂರ್ಣವಾದಂಥ ಕಾರ್ಯಗಳನ್ನು ಮಾಡಿಸುತ್ತಾರೆ. ಇತರರಿಗೆ ಅವರ ಪ್ರೀತಿಯನ್ನು ತೋರಿಸಲು ನೀವು ಏನು ಮಾಡಿದರೂ ಏನು ಮಾಡಲಿಲ್ಲವಾದರೂ ದೇವರು ನಿನ್ನನ್ನು ಬಳಸಿಕೊಳ್ಳಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ. ದೇವರು ಮಹಾನ್ ಶಕ್ತಿಶಾಲಿ, ಬುದ್ಧಿವಂತ, ಸೃಜನಶೀಲ ಮತ್ತು ಪ್ರೀತಿಸುವವನಾಗಿದ್ದಾನೆ. ನೀವು ಯಾರೇ ಆಗಿದ್ದರೂ, ನೀವು ಏನು ಮಾಡಿದರೂ ದೇವರು ನಿಮ್ಮನ್ನು ಇತರರಿಗೆ ಅವರ ಪ್ರೀತಿಯನ್ನು ಹಂಚಲು ಬಳಸಿಕೊಳ್ಳಬಹುದು ಮತ್ತು ಆತನು ನಿಮ್ಮನ್ನು ಬಳಸಿಕೊಳ್ಳಲು ಇಚ್ಛಿಸುತ್ತಾನೆ. ಯಾಕೆಂದರೆ ಅವರು ನಿಮ್ಮನ್ನು ಬಹಳ ಪ್ರೀತಿಸುತ್ತಾರೆ ಮತ್ತು ಅವರು ನಿಮ್ಮ ಸುತ್ತಲೂ ಇರುವವರನ್ನು ಸಹ ಪ್ರೀತಿಸುತ್ತಾರೆ. ನಾವು ಹೋಗುವ ಸಮಯ ಬಂದಿದೆ. ಇಂದು ನಮ್ಮನ್ನು ಆಹ್ವಾನಿಸಿದ್ದಕ್ಕಾಗಿ ಧನ್ಯವಾದಗಳು. ಬಹುಶಃ ನೀವು ಇಂದು ದೇವರ ಬಳಿಯಿಂದ ಕೇಳಲು ಬಯಸಬಹುದು, ಅವನು ನಿಮ್ಮನ್ನು ಹೇಗೆ ಬಳಸಬಹುದು ನಿಮ್ಮ ಲೋಕವನ್ನು ಉತ್ತಮ ಸ್ಥಳವಾಗಿ ಮಾಡಲು. ನಿಮ್ಮ ಜೀವನದ ಬಗ್ಗೆ ಕೇಳಲು ನಾವು ಇಷ್ಟಪಡ್ತೇವೆ ಮತ್ತು ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಅವುಗಳಿಗೆ ಉತ್ತರ ನೀಡಲು ನಾವು ಪ್ರಯತ್ನ ಮಾಡ್ತೇವೆ. ನೀವು ನಮ್ಮನ್ನು ಸಂಪರ್ಕಿಸಬಹುದು. ದೇವರ ಆಶೀರ್ವಾದವು ನಿಮ್ಮ ಮೇಲೆ ಇರಲಿ. ಎಲ್ಲ ವಿಮೆನ್ ಆಫ್ ಹೋಪ್ ತಂಡದ ಸ್ನೇಹಿತರಿಂದ ನಿಮಗೆ ವಿದಾಯ ಗೆಳತಿಯರೇ. ಧನ್ಯವಾದಗಳು. ಆತ್ಮೀಯರೇ, ವಿಮೆನ್ ಆಫ್ ಹೋಪ್ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮ ಕುರಿತಾದಂಥ ನಿಮ್ಮ ಅಭಿಪ್ರಾಯಗಳನ್ನು, ಸಲಹೆಗಳನ್ನು ನಮಗೆ ತಿಳಿಸಲು ಮರೆಯದಿರಿ. ಲಿಸನರ್ಸ್ ಫೀಡ್ಬ್ಯಾಕ್ @gmail.com ಅಥವಾ ವಾಟ್ಸಪ್, SMS ಕರೆಗಳನ್ನು ಮಾಡಲು ನಮ್ಮನ್ನು ಸಂಪರ್ಕಿಸಲು ಸಂಖ್ಯೆ 852030479990. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದಗಳು. ಪ್ರೀತಿಸುವೆ ನಿನಗಾಗಿಯೇ ನಾ ಬಾಳುವೆ, ನಿನ್ನ ಉಸಿರು ನನ್ನಲ್ಲಿದೆ, ನನ್ನದೆಲ್ಲ ನಿನ್ನದೇ.
ಏಸಯ್ಯ ನಿನ್ನನ್ನೇ ಪ್ರೀತಿಸುವೆ